ಹಾಗೂ ಜಲಶಕ್ತಿ ರಾಜ್ಯ ಸಚಿವರು ಭಾರತ ಸರ್ಕಾರ. ಭಾರತ್ ಮಾತಾ ಕಿ ಬಂಧುಗಳೇ, ಚನ್ನಪಟ್ಟಣದ ಎಲೆಕೆರೆ ಗೇಟ್ನಲ್ಲಿರುವ ಎಲ್ಸಿ ಸಂಖ್ಯೆ 42ರ ಬದಿಗೆ ಮೇಲ್ಸೇತುವೆಯ ಕಾರ್ಯಕ್ರಮದ ನನ್ನ ಜೊತೆಯಲ್ಲಿ ಭಾಗಿಗಳಾಗಿರುವ ರಾಜ್ಯದ ಗೌರವಾನ್ವಿತ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಸಚಿವರು, ರಾಜ್ಯದ ಉದ್ದಗಲಕ್ಕೂ ಕೂಡ ಸಾಮಾನ್ಯರ ಬಡವರ ಜೀವನದ ಮಟ್ಟವನ್ನು ಸುಧಾರಣೆ ಮಾಡೋದಕ್ಕೆ ಆದ್ಯತೆ ವಲಯ ಯಾವುದು ಅನ್ನೋದನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ನನ್ನ ಸನ್ಮಿತ್ರರು ಆಗಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರವರೇ, ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರು, ಖ್ಯಾತ ವೈದ್ಯರು, ಯಾವ್ಯಾವ ಕಾಯಿಲೆಗೆ ಯಾವ್ಯಾವ ರೀತಿ ಔಷಧಿ ಕೊಡಬೇಕು ಅನ್ನೋ ಮಾಡಿ ಇಡೀ ದೇಶದ ಜನರ ಮನಸ್ಸನ್ನು ಗೆದ್ದು ಲಕ್ಷಾಂತರ ಕುಟುಂಬಗಳಿಗೆ ದಾರಿಯನ್ನು ತೋರಿಸಿರ್ತಕ್ಕಂಥ ನಮ್ಮ ಏನು ಗ್ರಾಮಾಂತರದ ಲೋಕಸಭಾ ಸದಸ್ಯರು, ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ CN ಮಂಜುನಾಥ್ ಸಾಹೇಬ್ರವರೇ, ನನ್ನ ಸಹೋದರ ಮಾಜಿ ಮಂತ್ರಿಗಳು, ವಿಧಾನಸಭಾ ಸದಸ್ಯರು, ನನ್ನ ಸನ್ಮಿತ್ರರು ಆಗಿರ್ತಕ್ಕಂಥ CP ಯೋಗೀಶ್ವರ್ ಅವರೇ, ಜಿಲ್ಲಾಧಿಕಾರಿಗಳೇ, ರೈಲ್ವೆ ಇಲಾಖೆಯ CO ಅವರೇ, ADRM ಅವರೇ, ಎಲ್ಲ ವಿವಿಧ ಹಂತದ ಅಧಿಕಾರಿಗಳೇ, ಬಿಜೆಪಿಯ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಆನಂದ್ ಸ್ವಾಮಿ ಅವರೇ, ತಾಲೂಕಿನ ಬಿಜೆಪಿ ಅಧ್ಯಕ್ಷ ಆಗಿರ್ತಕ್ಕಂಥ ಚೇತನ್ ರವರೇ, ಮತ್ತೆ JDSನ ಅಧ್ಯಕ್ಷ ಆಗಿರ್ತಕ್ಕಂಥ ಗೋವಿಂದಹಳ್ಳಿ ನಾಗರಾಜ್ ರವರೇ, ಚನ್ನಪಟ್ಟಣದ ಅಧ್ಯಕ್ಷ ರಾಜೇಗೌಡ್ರೆ, ನಗರಸಭಾ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ಸಿನ ನಾಗೇಶ್ ಅವರೇ, ವಿವಿಧ ಹಂತದ ಎಲ್ಲ ಅಧಿಕಾರಿ ಸನ್ಮಿತ್ರರೇ, ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಭಾಗಿಗಳಾಗಿರ್ತಕ್ಕಂಥ ರವೀಶ್ ಅವರೇ, ರಾಮಕೃಷ್ಣ ಅವರೇ, ಚಂದ್ರಶೇಖರ್ ಅವರೇ, ಹಾಗೂ ಬಂದಿರತಕ್ಕಂಥ ಎಲ್ಲ ಜನಪ್ರತಿನಿಧಿಗಳೇ, ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸನ್ಮಿತ್ರರೇ. CEO ಅವ್ರು ಹೇಳಿದ್ನಪ್ಪ, ಎಲ್ಲ ಅಧಿಕಾರಿಗಳು ಹೇಳಿದ್ದೀನಿ ಕಣೋ, ನೀನು ಅಧಿಕಾರಿ ಅಲ್ವ, ಹಂಗಾಗಿ ನಿನಗೂ ಕಾಯಿಲೆ. ಇದೊಂದು ಔಚಿತ್ಯಪೂರ್ಣ ಕಾರ್ಯಕ್ರಮ. LC ಗೇಟು 47ರ ಬದಲಿಗೆ ನನಗೆ ಭಾರಿ ಆನಂದ ಆಗಿದ್ದು, MB ಪಾಟೀಲ್ ಸಾಹೇಬರು ನನ್ನ ಜೊತೆಲೇ ಟ್ರೈನಲ್ಲೇ ಬಂದರು. ನಾನು ಅವ್ರಿಗೆ ವಿನಂತಿ ಮಾಡಿದ್ದೀನಿ, ನೀವು ಎಲ್ಲಿವರೆಗೂ ಮೂಲಭೂತ ಸೌಕರ್ಯಗಳ ಮಂತ್ರಿಗಳಾಗಿರ್ತೀರೋ ದಯಮಾಡಿ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ, ಯಾವುದೇ ರೈಲ್ವೆ ಇಲಾಖೆಯಲ್ಲಿ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಸವಲತ್ತುಗಳಿಗೆ ನಮ್ಮ ಟ್ರೈನನ್ನು ಉಪಯೋಗ ಮಾಡೋದಕ್ಕೆ ನಿಮಗೆ ಅವಕಾಶವನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತಿನಿಂದನೇ ಪ್ರಾರಂಭ ಮಾಡಿ, ಅದರಿಂದ ಬೆಂಗಳೂರು ನಗರಕ್ಕೂ ಕೂಡ ಅನುಕೂಲ ಆಗಲಿ, ಸುತ್ತಮುತ್ತಲಕ್ಕೂ ಅನುಕೂಲ ಆಗಲಿ ಅನ್ನೋದು ನನ್ನ ಭಾವನೆ ಆಗಿದೆ. ಇದಕ್ಕೆ ಎಷ್ಟು ಏನು ಎಲ್ಲವನ್ನು ಕೂಡ ಈಗಾಗಲೇ ಸಾಕಷ್ಟು ಮಾತನಾಡಿದ್ದಾರೆ. ಭಾರಿ ಖುಷಿಯಾಗಿದ್ದು ನನಗೆ, ರಾಮನಗರ ಮೈಸೂರು ಡಬ್ಲಿಂಗು 31 ಕಿಲೋಮೀಟರ್ ಕೆಂಗೇರಿ, ಈಗಾಗಲೇ ನಾವು ಅದನ್ನು ವಿದ್ಯುತ್ಕರಣ ಪೂರ್ತಿಯಾಗಿದೆ. ಇದಲ್ಲದೆ ಏನಿವತ್ತು ಈ ಡಬ್ಲಿಂಗ್ ಲೈನನ್ನು ಸುಮಾರು 875 ಕೋಟಿ ರೂಪಾಯಿಗಳಲ್ಲಿ ನಾವು ಕೆಲಸ ಶುರು ಮಾಡಿದ್ದೀವಿ ಸಾಹೇಬ್ರೆ. ಅದನ್ನು ಕೂಡ ನಾವು ಪ್ರಾರಂಭ ಮಾಡಿ ಮೈಸೂರಿವರೆಗೂ ಪೂರ್ಣಗೊಳಿಸ್ತಕ್ಕಂಥ ಅದಕ್ಕೆ ಈಗಾಗಲೇ ಒಂದು ಇತಿಮಿತಿಯನ್ನು ಮಾಡಿ ಈಗಾಗಲೇ ಅದು ನಡೀತಾ ಇದೆ. 4 ಪಥದ ರಸ್ತೆಯನ್ನು, ಟ್ರೈನ್ ಲೈನ್ ತಾವೇನು ಹೇಳಿದ್ದೀರಿ, ಮೈಸೂರು ಬೆಂಗಳೂರು ಸರ್ವೆ ಕಾರ್ಯ ಪ್ರಾರಂಭವಾಗಿದೆ. ಕೆಲವೇ ದಿನಗಳಲ್ಲಿ ಸರ್ವೆ ಮುಗಿಸಿ ಅದಕ್ಕೂ ಕೂಡ ನಾವು ಆದ್ಯತೆ ವಲಯವಾಗಿ ಆ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಅದಲ್ಲದೆ ತುಮಕೂರು ಬೆಂಗಳೂರು ಈಗಾಗಲೇ 4 ಪಥದಕ್ಕೆ ನಾನೇ ಸ್ವತಃ ಲೋಕಸಭಾ ಸದಸ್ಯನಾಗಿದ್ದರಿಂದ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀನಿ. ಅಲ್ಲಿ 4 ಪಥದ ರಸ್ತೆ ಸರ್ವೆ ಆಗಿದೆ, DPR ಆಗಿದೆ, ಬೋರ್ಡ್ನಲ್ಲಿ ಅಪ್ರೂವಲ್ ಆಗಿದೆ. ಇನ್ನೊಂದು 5-6 ತಿಂಗಳಲ್ಲೇ ಆ ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತಕ್ಕಂಥ ನಾವು ಸುಮಾರು 38-40 ಕಿಲೋಮೀಟರ್ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಬಂಧುಗಳೇ. ಅದಲ್ಲದೆ ಬೆಂಗಳೂರು ಕಂಟ್ರೋಲ್ಮೆಂಟು ವೈಟ್ ಫೀಲ್ಡು ಸಾಹೇಬ್ರೆ, ನಿಮ್ಮ ದೂರದೃಷ್ಟಿಯ ಚಿಂತನೆ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಅಭಿನಂದಿಸ್ತೀನಿ. ಇದು ಅವಶ್ಯಕತೆ ಇದೆ. ಸುಮಾರು 4 ಪಥಕ್ಕೆ 38 ಕಿಲೋಮೀಟರ್, 666 ಕೋಟಿ ರೂಪಾಯಿ. ಈ ಎಲ್ಲ ಹಣವನ್ನು ಆಮೇಲೆ ಕೊಡ್ರಪ್ಪಲ್ಲಿ, ಈ ಎಲ್ಲ ಹಣವನ್ನು ಭಾರತ ಸರ್ಕಾರನೇ ಕೊಡೋದು, ಸನ್ಮಾನ್ಯ ಪ್ರಧಾನಮಂತ್ರಿ
ನರೇಂದ್ರ ಮೋದಿ ಅವರೇ ಕೊಡ್ತಾ ಇರೋದು. ಏನಿವತ್ತು ನಾವಿಲ್ಲೊಂದು ಮೇಲ್ಸೇತುವೆಯನ್ನು ಮಾಡಿದ್ದೀವಿ ಹೇಳಿದ್ರು ಸಾಹೇಬರು, 12 ವರ್ಷ ತಗೋತು. ಆದರೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ಸೂಚನೆ ಇದೆ, ನೀವು ತೆಗೆದುಕೊಂಡಂತ ಕೆಲಸವನ್ನ ನೀವು ಇವತ್ತು ತಗೊಂಡ್ರೆ 10 ತಿಂಗಳು, 15 ತಿಂಗಳು, 20 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು 100ಕ್ಕೆ 100 ಈ LC ಗೇಟ್ಗಳಿಗೆ ಭಾರತ ಸರ್ಕಾರನೇ ಹಣ ಕೊಡಬೇಕು ಅಂತ ತೀರ್ಮಾನ ಆದಮೇಲೆ ರಾಷ್ಟ್ರದಲ್ಲಿ 14,000ಕ್ಕೂ ಮೇಲ್ಪಟ್ಟು LC ಗೇಟ್ಗಳನ್ನ ಮುಗಿಸಿರ್ತಕ್ಕಂಥ ಇತಿಹಾಸ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಅದು ಮೋದಿಯವರ ಸರ್ಕಾರದಲ್ಲಿ 700 ಗೇಟ್ಗಳನ್ನು ಮುಗಿಸಿದ್ದೀವಿ. ಈಗಾಗಲೇ MB ಪಾಟೀಲ್ ಸಾಹೇಬ್ರು ಹೇಳಿದಾಗೆ 100 ಕಿಲೋಮೀಟರ್ ದೂರದಲ್ಲಿ ಏನಿವತ್ತು ನೀವು 4 ಲೈನ್ ಅನ್ನ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದೀರಿ. ಇದು ನಿಜವಾಗ್ಲೂ ಕೂಡ ಅವಶ್ಯಕತೆ ಇರತಕ್ಕಂಥ ಕಾರ್ಯಕ್ರಮ. ಇದನ್ನ ದೂರದೃಷ್ಟಿಯಿಂದ ಚಿಂತನೆ ಮಾಡಿ 50 ವರ್ಷಗಳ ಹಿಂದೆನೆ ಈ ಕೆಲಸ ಆಗಿದ್ದಿದ್ರೆ ಬೆಂಗಳೂರಿಗೆ ಇಷ್ಟೊಂದು ಜನಸಂಖ್ಯೆ ಬರ್ತಾ ಇರಲಿಲ್ಲ. ಚನ್ನಪಟ್ಟಣದವ್ರು ಚನ್ನಪಟ್ಟಣದಲ್ಲೇ ಇರೋರು, ರಾಮನಗರದವ್ರು ರಾಮನಗರದಲ್ಲೇ ಇರೋರು, ಬೇರೆ ಬೇರೆ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥವ್ರು ಇರಬೇಕು ಅನ್ನೋ ಭಾವನೆ ಇತ್ತು. ಯಾವುದೋ ಜನ್ಮದ ಪುಣ್ಯ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಈಗಾಗಲೇ ವೈಟ್ ಫೀಲ್ಡ್ ಅವರಿಗೆ ಇನ್ನೊಂದು 6 ತಿಂಗಳಲ್ಲಿ ನಾವು ಅದನ್ನು ಮುಗಿಸ್ತಾ ಇದ್ದೀವಿ. ಏನು ತುಮಕೂರು ಬೆಂಗಳೂರು ಇದೆ 4 ಪಥ, ಅದನ್ನು ಕೂಡ ಇನ್ನೊಂದು 1.5 ವರ್ಷದಲ್ಲಿ ಮುಗಿಸ್ತಾ ಇದ್ದೀವಿ. ಅದಲ್ಲದೆ ಮೈಸೂರು ಬೆಂಗಳೂರನ್ನ ನಾವು ಈಗಾಗಲೇ ಆದ್ಯತಾ ವಲಯದಲ್ಲಿ ಆ ಕೆಲಸವನ್ನು ಕೂಡ ನಾವು ಮಾಡ್ತಕ್ಕಂಥ ಅದಕ್ಕೆ ನಾವು ಕೆಲಸವನ್ನ ಯೋಚನೆಯನ್ನ ಮಾಡ್ತಾ ಇದ್ದೀವಿ. ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಏನಿವತ್ತು ಬೈಯಪ್ಪನಹಳ್ಳಿ ಇರ್ಬೋದು, ವೈಟ್ ಫೀಲ್ಡ್ ಇರ್ಬೋದು, MB ಪಾಟೀಲ್ ಸಾಹೇಬ್ರ ಗಮನಕ್ಕೆ ತರ್ತೀನಿ. 150 ವರ್ಷದ ಹಿಂದೆ ಬ್ರಿಟಿಷ್ನವ್ರು ಹಾಕಿದಂತ ಏನು ಬೆಂಗಳೂರಿಂದ ಮಾಲೂರು, ಮಾಲೂರಿಂದ KGF ಇಂದ ನಾವು ಮತ್ತೆ ವಾಪಸ್ಸು ಕೋಲಾರಕ್ಕೆ ಬರ್ತಾ ಇದ್ದೋ ಸಾಹೇಬ್ರೆ. ಇದು ನಾನು ಅಲ್ಲಿ 2-3 ಸಾರಿ ಹೋಗಿ ಬಂದಾಗ ಏನಿದು ಹಿಂಗಾಗ್ತಾ ಇದೆಯಲ್ಲ ಯಾಕೆ ಅಂತ ಚೆಕ್ ಮಾಡಿ ಮೊನ್ನೆ ನಮ್ಮ ಮಂತ್ರಿಗಳ ಹತ್ರ ಮಾತನಾಡಿ ವೈಟ್ ಫೀಲ್ಡ್ ವರೆಗೂ 4 ಲೈನ್ ಆಗಿದೆ ಸಾಹೇಬ್ರೆ. ವೈಟ್ ಫೀಲ್ಡ್ ಇಂದ 28-30 ಕಿಲೋಮೀಟರ್ ಆಗ್ತದೆ. ಡೈರೆಕ್ಟ್ ಆಗಿ ನಾವು ಕೋಲಾರಕ್ಕೆ ಮತ್ತೊಂದು ಲೈನ್ ಅನ್ನ ಕೊಡ್ತಕ್ಕಂಥ ಅಪರೂಪದ ಕೆಲಸವನ್ನು ಮಾಡ್ತಾ ಇದ್ದೀವಿ. 100ಕ್ಕೆ 100 ಈ ಅದರ ಹಣವನ್ನ ಇನ್ಕ್ಲೂಡಿಂಗ್ ಅಕ್ವಿಜೇಷನ್ ನಾವೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸಾಹೇಬ್ರೆ. ಇದರ ಅವಶ್ಯಕತೆ ಕೂಡ ಇದೆ. ಅದಲ್ಲದೆ ಇವತ್ತು ROB RUBಗಳು, ಮೇಲ್ಸೇತುವೆಗಳು, ಇದರ ಜೊತೆಯಲ್ಲಿ ಇತ್ತೀಚೆಗೆ ಪ್ಲಾನ್ ಅನ್ನ ಮಾಡುವಾಗ ನಾವು ಯಾವುದೇ ರೈಲ್ವೆ ಯೋಜನೆಗಳು ಮಾಡಬೇಕಾದ್ರೆ ಬರ್ತಾ MB ಪಾಟೀಲ್ರು ಒಂದು ಮಾತನ್ನ ಹೇಳಿದ್ರು, ಯಾಕೆ ನೀವು ಆ ಲೈನ್ ಆಗ್ತಾಗ ಯಾಕೆ ಮಾಡಬಾರ್ದು ಇವೆಲ್ಲ, ಈ ತರ ಯೋಚನೆಯನ್ನೇ ಮಾಡಿರಲಿಲ್ಲ. ಆದ್ರೆ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇಡೀ ರಾಷ್ಟ್ರಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ರೈಲ್ವೆ ಇಲಾಖೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಹೊಸ ಲೈನ್ಗಳನ್ನು ಹಾಕ್ತಿವಿ, ಇನ್ನು ಮುಂದೆ ಯಾವುದೇ LC ಗೇಟ್ಗಳು ಇರೋದಿಲ್ಲ. ಎಲ್ಲೆಲ್ಲಿ ಬೇಕೋ ಎಲ್ಲ ಕಡೆಯಲ್ಲೂ ಕೂಡ ಜನರ ಒತ್ತಾಯದ ಮೇರೆಗೆ ಅವಶ್ಯಕತೆ ಇರತಕ್ಕಂಥ ಕಡೆಯಲ್ಲೂ ಮಾಡಿ ಮತ್ತೆ ಜನನಿಬಿಡ ಪ್ರದೇಶಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡಿ ಇವತ್ತು ಬೆಂಗಳೂರಿನ ಸುತ್ತ ನಾನು ಒಂದು ಸಭೆಯನ್ನು ಮಾಡಿ ಅಧಿಕಾರಿಗಳಿಗೆ, ನಮ್ಮ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದರ ಫಲವಾಗಿ ಬೆಂಗಳೂರಿಗೆ 100 ಕಿಲೋಮೀಟರ್ ದೂರದಲ್ಲಿ ಸುಮಾರು 145-146 LC ಗೇಟ್ಗಳಿದ್ದವು ಸಾಹೇಬ್ರೆ. ಅದರಲ್ಲಿ 46 LC ಗೇಟ್ಗಳನ್ನ ಈಗಾಗಲೇ ಮುಗಿಸ್ತಾ ಬಂದಿದ್ದೀವಿ. ಇನ್ನು 2 ವರ್ಷದಲ್ಲಿ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರ ಬೆಂಗಳೂರಿನಲ್ಲಿ ಒಂದೇ ಒಂದು LC ಗೇಟ್ ಇಲ್ದಾಗೆ ನಡ್ತಕ್ಕಂಥ ತೀರ್ಮಾನವನ್ನ ಭಾರತ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭ ತಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಡಾಕ್ಟರ್ ಮಂಜುನಾಥ್ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಡಾಕ್ಟರ್ ಗೊತ್ತಿಲ್ಲದೆ ಇವರ ಯಾವುದೇ ಒಂದು ಇದಿಲ್ಲ. ಡಾಕ್ಟರ್ ಒಬ್ಬರ ಮುತ್ಸದಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ ಒಂದು ದೊಡ್ಡ ಸಂಪತ್ತಾಗಿದ್ದಾರೆ. ನಾನು ಹೊಗಳಕ್ಕೆ ಅವ್ರನ್ನ ಹೇಳ್ತಾ ಇಲ್ಲ. ಏನು ಅವರು ಜಯದೇವ ಆಸ್ಪತ್ರೆಯಲ್ಲಿ ಲಕ್ಷಾಂತರ ಜನರನ್ನ ಉಳಿಸಿದ್ರು, ಅದೇ ರೀತಿಯಾಗಿ ಸದ್ದು ಗದ್ದಲವಿಲ್ಲದೆ ಎಲ್ಲೋ ಒಂದು ಕಡೆ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡುವಾಗ ಯಾರ ಬಗ್ಗೆನೂ ಮಾತಾಡೋದಿಲ್ಲ, ಯಾರನ್ನು ದೂಷಿಸೋದಿಲ್ಲ, ಯಾವ ಪಾರ್ಟಿನೂ ಏನು ಅಂತ ಕೇಳೋದಿಲ್ಲ. ನಿಮ್ಮ ಊರಿಗೆ ಏನು ಕೆಲಸ ಆಗ್ಬೇಕಪ್ಪ ಆ ಕೆಲಸವನ್ನು ಮಾಡ್ತಕ್ಕಂಥ ಅದಕ್ಕೆ ನಾನು ಇದ್ದೀನಿ ಅಂತ ಹೇಳ್ತಕ್ಕಂಥ ಒಬ್ಬ ಸೌಜನ್ಯದ ಸಾಕಾರ ಮೂರ್ತಿ ಡಾಕ್ಟರ್ ಮಂಜುನಾಥ್ ಅವರು ಅನ್ನೋದನ್ನ ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ತಾವೇನು ಒಂದು ಸ್ಕೈ ವಾಕ್ ಹೇಳಿದ್ದೀರಿ ಡಾಕ್ಟ್ರೆ, ನಮ್ಮ ಅಧಿಕಾರಿಗೆ ಮಂಜು ಪ್ರಸಾದ್ ಯಾರು ಕೌನ್ ಆತ ಇಸ್ಕೋ ಡೆಪ್ಟಿ ಸಿ ಕಿದರ್ ಡೆಪ್ಟಿ ಸಿ ನನಗೆ ಎಷ್ಟು ದಿವಸ ಬೇಕಿದ್ದು ಅದು 5 ತಿಂಗಳು ಆಗೋದಿಲ್ಲ, 3-4 ತಿಂಗಳಲ್ಲಿ ಮುಗಿಸ್ಬೇಕು. ಒಂದು ಸ್ಕೈ ವಾಕ್ ರೀ, ಯಾವನೋ ಕಾಂಟ್ರಾಕ್ಟ್ ಕೊಡ್ದುಟ್ಟು ಮಾಡೋದ್ರೆ 3 ತಿಂಗಳು ಮಾಡ್ಕೊಡ್ತಾನೆ. ನಾವು ಅವ್ರಿಗೇನು ಕಡಿಮೆ ಇದ್ವಿ ಕ್ಯಾ ಸರ್,
क्या तो कम ही साहब वही करना चाहिए ಅದೊಂದು ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಪ್ಯಾಸೆಂಜರ್ ಟ್ರೈನ್ಗೆ ನೀವೇನು ಬೊಂಬೆಯ ಎಕ್ಸ್ಪ್ರೆಸ್ ಅಂತ ಇಡು ಅಂತ ಹೇಳ್ತಾ ಇದ್ದೀರಿ. ನಾನು ನಿಮ್ಮ ಜೊತೆ ಸಹಮತ ವ್ಯಕ್ತಪಡಿಸ್ತೀನಿ. ಒಂದು ಸತ್ಯ, ಈಗಾಗಲೇ ಮೆಮೊ ಟ್ರೈನನ್ನು ನಿಮ್ಗೆ ಹಾಕಿದ್ದೀವಿ. ಒಂದು ಮೆಮೊ ಇದೆ. ಆ ಮೆಮೊ ಇಲ್ಲಿ ಏನಾಗ್ತದೆ, ಮೆಮೊಗಾದ್ರೆ ನಾವೇನಾದ್ರು ಮಾಡ್ಬೋದು. ಹೊಸ ಟ್ರೈನ್ಗೆ ಹಳೆ ಟ್ರೈನ್ಗೆ ಹಾಕ್ಬೇಕಾದ್ರೆ ಮತ್ತೆ MB ಹಣ್ಣ ಹತ್ರ ಹೋಗ್ಬೇಕು. MB ಹಣ್ಣಿಂದ ಸಿದ್ದರಾಮಯ್ಯನವ್ರು ಇದ್ದು ಇವಾಗ ಶಿವಕುಮಾರ್ ಹತ್ರ ಹೋಗ್ಬೇಕು. ಅಲ್ಲಿಂದ ಮತ್ತೆ ಬಂದು ಹೊತ್ತು ಕೆಳಗಡೆ 2 ಟರ್ಮ್ ಮುಗ್ದೋಯ್ತದೆ ಡಾಕ್ಟ್ರೆ. ಅದಕ್ಕೋಸ್ಕರವಾಗಿ ಹೊಸ ಒಂದು ಮೆಮೋವನ್ನ ಅಲ್ಲಿ ಬೇಕೆಲ್ಲ 4-5 ಡಿಪಾರ್ಟ್ಮೆಂಟ್ಗಳು, ಅದಕ್ಕೆ ಹೊಸ ಮೆಮೋವನ್ನ ನಾವು ಈಗಾಗಲೇ ಮಾಡಿದ್ದೀವಿ. ಅದಕ್ಕೆ ಯಾವ ರೀತಿ ಮಾಡ್ಬೇಕೇನು ಅನ್ನೋದು ನಾವು ನೀವು ಕುಳಿತುಕೊಂಡು ಅದು ಒಂದು ಕೂಡ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. LC ಗೇಟು ಆನೆಕಲ್ದು 112 ಸುಮಾರು 50 ವರ್ಷದ ಕಾಯಿಲೆ ರೀ ಸಾಹೇಬ್ರೆ. ನನಗೆ ಹೆಂಗಾಗಿದೆ ಗಾಚಾರ, ನಾನು MOS, ನಾನು ಪೂರ್ತಿ ಕ್ಯಾಬಿನೆಟ್ ಮಂತ್ರಿ ಅಲ್ಲ. ಆದರೆ ಜನಗಳ ನಿರೀಕ್ಷೆ ಏನಿದೆ ಅಂದರೆ ಎಲ್ಲ ಒಂದು ಕಡೆ ನಮ್ಮವನಿದ್ದಾನೆ, ಅವನನ್ನು ಉಪಯೋಗಿಸ್ಕೊಳ್ಳೋಣ. ಈ ಪ್ರೀತಿ ವಿಶ್ವಾಸ ಇದೆಯಲ್ಲ, ಇದೇ ನನಗೊಂದು ರೀತಿಯ ಶ್ರೀರಕ್ಷೆ ಆಗಿದೆ. ಡಾಕ್ಟ್ರೆ ಯಡಿಯೂರಪ್ಪ ಕೂತ್ಕೊಳ್ಳಪ್ಪ ಒಂಚೂರು ದಯಮಾಡಿ. ಏನು ಇವತ್ತು ನಿಮ್ಮ 112 ಇದೆ, ಈಗಾಗಲೇ ಅದು ನಮ್ಮ ಹುಬ್ಬಳ್ಳಿಯ ಜನರಲ್ ಮ್ಯಾನೇಜರ್ ಆಫೀಸ್ಗೆ ಹೋಗಿದೆ. ನೀವು ತಾವು ಮಾತಾಡಿದ್ದೀರಿ, ನಾನು ಮಾತಾಡ್ತೀನಿ. इले नम CAO साहब इधर है, सब उसको बात करको आप ही ले लिए इसको नहीं दीजिए, नहीं तो वो काम बहुत लेट होता है. ಅದಕ್ಕೆ ನಮ್ಮಲ್ಲಿ 2 ಇಲಾಖೆಗಳಿದೆ, ಅದನ್ನ ತಗೊಂಡ ನಾವು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ನನ್ನ ಸಹೋದರ CP ಯೋಗೀಶ್ವರ ಒಂದಿನ ನನಗೆ ಭಾರಿ ಆನಂದ ಆಯ್ತದೆ. ನಾನು ಹೋಗೋ ಬಾರೋ ಅಂತೀನಿ, ನನಗೆ ಒಂದೊಂದ್ಸಾರಿ ಮುಜುಗರ ಆಯ್ತದೆ. ನಮ್ಗೆ ಎಷ್ಟರ ಮಟ್ಟಿಗೆ ಆತ್ಮೀಯ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ್ದಾದ್ರು ಕಷ್ಟ ಬಂದ್ರೆ ಅವ್ರ ಮನೆಗೆ ಹುಡಿಕೊಂಡು ಹೋಗ್ತಕ್ಕಂಥ ಒಬ್ಬ ರಾಜಕಾರಣಿಲಿ CP ಯೋಗೀಶ್ವರ ಮೊದಲನೇವನು. ನಾನು 2 ಕಡೆ ಸೋತಾಗ ಮೊದಲು ಬಂದವನು CP ಯೋಗೀಶ್ವರ, ಮೊದಲು ಬಂದವನು ಅವನೇ. ಆಮೇಲೆ ಆದ್ಮೇಲೆ ನಾನು ಡಾಕ್ಟರ್ ಏನೇನೋ ಮಾಡ್ದೋ, ಸ್ವಲ್ಪ ಎಡವಟ್ಟಾಯಿತು, ಹಂಗಾಗಿ ಒಬ್ಬ ವಿಧಿ ಇಲ್ದಿರ ಕಾಂಗ್ರೆಸ್ಗೆ ಹೋಗಿ MLA ಆಗಿದ್ದಾನೆ. ಆದರೆ ಅವ್ರ ಮನಸ್ಸೆಲ್ಲ ಪೂರ್ತಿ ನಮ್ಮ ಜೊತೆಲೇ ಇದೆ, ಏನು ತೊಂದರೆ ಏನಿಲ್ಲ, ಅದೇನೋ ತೊಂದರೆ ಇಲ್ಲ. ಅವ್ರು 2 ಕೆಲಸ ಹೇಳಿದ್ದಾರೆ. 2 ಕೆಲಸನೂ ಅಧಿಕಾರಿಗಳಿಗೆ ಇವತ್ತೇ ಸೂಚನೆ ಕೊಡ್ತೀನಿ. ಆ 2 ಕೆಲಸವನ್ನು ಪ್ರಸಾದ್ ಅವರೇ ತಾವು ಮತ್ತೆ ಅಧಿಕಾರಿಗಳು ನೋಡಿ ಆ 2 ಕೂಡ 2 ಮಾಡಿಸ್ಕೊಡ್ತೀನಪ್ಪ. ನನಗೆ ಭಾರಿ ಖುಷಿ ಆಗಿದ್ದು ನಮ್ಮ MB ಪಾಟೀಲ್ ಸಾಹೇಬರು ಒಂದು ಹೊಸ ಕಾಯ್ದೆಯನ್ನು ಮಾಡಿದ್ದೀನಿ. ಸೋಮಣ್ಣವರೇ, ಅಕ್ವಿಜೇಷನ್ ಅನ್ನೋದು ಒಂದು ದೊಡ್ಡ ತಲೆನೋವು. ಈ ತಲೆನೋವನ್ನು ನಿವಾರಣೆ ಮಾಡದೆ ಹೋದ್ರೆ ಸಾಮಾನ್ಯ ಜನರಿಗೆ ಮೂಲಭೂತವಾದ ಅವಶ್ಯಕತೆಗಳನ್ನು ಪೂರೈಸೋಕ್ಕಾಗೋದಿಲ್ಲ ಅಂತ ಹೇಳಿ ಒಂದು ಕಾಯ್ದೆಯನ್ನು ಕೂಡ ತರ್ತಾ ಇದ್ದೀನಿ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಇವತ್ತೇನು 400 ಕಿಲೋಮೀಟರ್ನಲ್ಲಿ ತಾವು 4 ಪಥದ ಯೋಜನೆಯನ್ನು ಮಾಡಬೇಕು ಅಂತ ಹೇಳಿದ್ದೀರಿ. ಇದು 100ಕ್ಕೆ 100 ಅವಶ್ಯಕತೆ ಇದೆ. ಕೇವಲ 100 ಕಿಲೋಮೀಟರ್ ಅಲ್ಲ, ಮೈಸೂರು ಬೆಂಗಳೂರು ತುಮಕೂರು ದಾವಣಗೆರೆ ಮತ್ತೆ ಹೀಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಇದನ್ನು ಮಾಡಿದಾಗ ನಗರದ ಜನಸಂದಣಿ ಕಡಿಮೆ ಆಗ್ತದೆ, ಜನರ ಒತ್ತಡ ಕಡಿಮೆ ಆಗ್ತದೆ, ಮೂಲಭೂತ ಸೌಕರ್ಯಗಳು ಸಿಕ್ಕಿದಾಗ ಜನ ಎಲ್ಲಿ ಬೇಕಾದ್ರೂ ಹೋಗಿ ಬದುಕೋದಕ್ಕೆ ಅವಕಾಶಗಳಿದೆ ಅನ್ನೋ ಮಾತನ್ನ ಹೇಳಿ ತಾವು ಬೆಂಗಳೂರು ಮಂಗಳೂರು ಹೇಳಿದ್ರಿ. ನಿಮ್ ಗಮನಕ್ಕೆ ತರ್ತೀನಿ ಸಾಹೇಬ್ರೆ, 55 ಕಿಲೋಮೀಟರ್ ಸಕಲೇಶ್ವರದಿಂದ ಕುಕ್ಕೆವರೆಗೂ 55 ಕಿಲೋಮೀಟರ್ 3-4 ಟನಲ್ ಬರ್ತಾ ಇದ್ದು. ರೈಲ್ವೆ ಇಲಾಖೆ ಆದಾಗಿಂದ ಅದನ್ನ ಎಲೆಕ್ಟ್ರಿಫಿಕೇಶನ್ ಮಾಡಿರಲಿಲ್ಲ. ಯಾರು ಎಲೆಕ್ಟ್ರಿಫಿಕೇಶನ್ ತಗೊಂಡ್ರು ಕೂಡ ನಾವು ಮಾಡೋಕ್ಕಾಗೋದಿಲ್ಲ ಅಂತ ಎದುರ್ಕೊಂಡು ಹೋಗ್ತಾ ಇದ್ರು. ಯೋಗೀಶ್ ಸಾಹೇಬ್ರೆ, ನಿಮ್ಮ ಸ್ನೇಹಿತ ಸೋಮಣ್ಣ ಆದ್ಮೇಲೆ 55 ಕಿಲೋಮೀಟರ್ ಯೋಗೀಶ್ ಇದು ಮಾಡಿ ಎಲೆಕ್ಟ್ರಿಫಿಕೇಶನ್ ಮುಗಿಸಿದ್ದೀವಿ. ಒಂದೇ ಭಾರತ್ ಟ್ರೈನು, ಬೇರೆ ಟ್ರೈನ್ಗಳು ಕೂಡ ಅಲ್ಲಿ ಹೋಗ್ತಕ್ಕಂಥದ್ದಾಗ್ತಾ ಇದೆ. ಅಲ್ಲೂ ಕೂಡ ಭಾರತ ಸರ್ಕಾರ, ರಾಷ್ಟ್ರದ ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಮಂಗಳೂರು ಬೆಂಗಳೂರು 4 ಪಥದ ವ್ಯವಸ್ಥೆಯನ್ನ ಮಾಡದೆ ಹೋದ್ರೆ ಏನಿವತ್ತು ಹಾರ್ಬರ್ ಭಾರಿ ಚೆನ್ನಾಗಿ ಹೇಳಿದ್ರು MB ಪಾಟೀಲ್ರು, ಹಾರ್ಬರ್ ಇಂದ ಬರ್ತಕ್ಕಂಥ ಉತ್ಪತ್ತಿ ಆದಾಯ ನಮಗೆ ಕುಂಠಿತವಾಗ್ತದೆ ಅನ್ನೋದನ್ನು ಕೂಡ ಹೇಳಿದ್ದೀರಾ. ಅದ್ರ ಬಗ್ಗೆ ಈಗಾಗಲೇ ಆದ್ಯತಾ ವಲಯವನ್ನು ಮಾಡಿದ್ದೇವೆ. ಮೊದಲನೇ ಬಾರಿಗೆ ನಾನು ಮಂತ್ರಿ ಆದ್ಮೇಲೆ ಅಲ್ಲಿ ಮಂಗಳೂರಿಗೆ ಮೂರು ಸರ್ಕಲ್ ಬರ್ತವೆ. ಆ 3 ಸರ್ಕಲ್ನ ಜನರಲ್ ಮ್ಯಾನೇಜರ್ನ ಸ್ವತಂತ್ರ ಬಂದಾಗಿದ್ದ ಇಲ್ಲಿವರೆಗೂ ಒಂದೇ ಒಂದು ಸಭೆಯನ್ನು ಮಾಡಿರಲಿಲ್ಲ. ನಾನು ಮಂತ್ರಿ ಆಗಿ ಬಂದ ಮೇಲೆ ಆ 3 ಇಲಾಖೆ 3 ಡಿವಿಷನ್ ಅಧಿಕಾರಿಗಳನ್ನ, ಕೊಂಕಣ್ ರೈಲ್ವೆ ನಮ್ಮದು ಮತ್ತೆ ತಮಿಳುನಾಡಿನ ಎಲ್ಲ ರೈಲ್ವೆ, ಸೆಂಟ್ರಲ್ ರೈಲ್ವೆ 3 ಕರೆದು ಸಭೆ ಮಾಡಿ ಒಂದು ಹಂತಕ್ಕೆ ತಂದು ಇವತ್ತು ಎಷ್ಟು ಮಟ್ಟಿಗೆ ಅಲ್ಲಿ ಕಾರ್ಯರೂಪಗಳು ಆಗ್ತಾ ಇದೆ ಅಂದ್ರೆ
ಹೇಳೋದಕ್ಕೆ ಸಾಧ್ಯತೆ ಇಲ್ಲ. ನಾನು ತಮ್ಮ ಗಮನಕ್ಕೆ ತರ್ತೀನಿ. ಕೆಲವೇ ದಿನಗಳಲ್ಲಿ ಮಂಗಳೂರಿನ ಹಾರ್ಬರ್ನಿಂದ ಎಲ್ಲೆಲ್ಲಿ ನಮಗೆ ಇವತ್ತು ಬೇರೆ ಬೇರೆ ಕಡೆ ಆಗ್ತಾ ಇದೆಯೋ ಅದು ಕರ್ನಾಟಕದಲ್ಲಿ ಬರ್ತಕ್ಕಂಥ ಆದಾಯವನ್ನ ಕರ್ನಾಟಕದವರೇ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅವಶ್ಯಕತೆ ಇದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಹೈ ಸ್ಪೀಡ್ ರೈಲುಗಳು, ವಂದೇ ಭಾರತ್ ಟ್ರೈನು ಒಟ್ಟು ನಮ್ಮ ರಾಷ್ಟ್ರದಲ್ಲಿ 156 ವಂದೇ ಭಾರತ್ ಓಡಾಡ್ತಾ ಇದೆ ಸರ್. ಒಟ್ಟು 36 ರಾಜ್ಯಗಳಲ್ಲಿ 156 ವಂದೇ ಭಾರತ್ ಓಡಾಡ್ತಾ ಇದೆ. ಅದರೊಳಗೆ ಅತಿ ಇರ್ತಕ್ಕಂಥದ್ದು 13 ವಂದೇ ಭಾರತ್ ಟ್ರೈನು ಕರ್ನಾಟಕದಲ್ಲಿ ಸಾಹೇಬ್ರೆ. ಇವತ್ತಾಗಲೇ 13 ಓಡ್ತಾ ಇದೆ. ಅದರೊಳಗೆ 16 ಜಿಲ್ಲೆಗಳನ್ನ ಸಂಪರ್ಕ ಮಾಡ್ತಾ ಇದ್ದೀವಿ. ತಾವು ಹೇಳ್ದಾಗೆ ಬಿಜಾಪುರಕ್ಕೆ ಹಾಕ್ಬೇಕಾಗಿರೋದು ನಮ್ಮ ಕರ್ತವ್ಯ, ಅದಲ್ದಿರ ಮಂಗಳೂರಿಗೆ ಹಾಕ್ಬೇಕಾಗಿರೋದು ನಮ್ಮ ಕರ್ತವ್ಯ. ಬೇರೆ ಬೇರೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಮಾಡಬೇಕಾದ್ದು. ನನಗೆ ತಿಳಿದ ಮಟ್ಟಿಗೆ ಇನ್ನೊಂದು 3-4 ತಿಂಗಳಲ್ಲೇ ನಿಮ್ಗೊಂದು ಸ್ಲೀಪರ್ ವಂದೇ ಭಾರತ್ ಟ್ರೈನು ಬರ್ತಕ್ಕಂಥ ಅವಶ್ಯಕತೆ ಕೂಡ ಇದು ಬರ್ತಕ್ಕಂಥದ್ದು ಇದೆ ಅನ್ನೋದನ್ನ ಸಿಹಿ ಸುದ್ದಿಯನ್ನು ಕೂಡ ನಿಮಗೆ ಗಮನಕ್ಕೆ ತರೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಅನ್ನೋ ಮಾತನ್ನು ಹೇಳಿ, ರೈಲ್ವೆ ಇಲಾಖೆ ಬರೀತಾರೆ, ರಾಷ್ಟ್ರದ ಪ್ರಧಾನಿಗಳು ಹೇಳ್ತಾರೆ, ರೈಲ್ವೆ ಇಸ್ ನಥಿಂಗ್ ಬಟ್ ಎ ಗ್ರೋತ್ ಇಂಜಿನ್ ಆಫ್ ಇಂಡಿಯಾ. ರೈಲ್ವೆ ಅಭಿವೃದ್ಧಿಯ ಮತ್ತು ದೇಶದ ಅಭಿವೃದ್ಧಿಯ ಸಂಕೇತ ಅನ್ನೋದನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮನಗಂಡು ರೈಲ್ವೆ ಬಡ್ಜೆಟ್ ಅನ್ನ ಸಾಮಾನ್ಯ ಬಡ್ಜೆಟ್ಗೆ ಹೊಂದಿಕೆ ಮಾಡಿ ನಮ್ಮ ರೈಲ್ವೆ ಬಡ್ಜೆಟ್ 2,93,000 ಕೋಟಿ ರೂಪಾಯಿ. ಎಂ ಬಿ ಪಾಟೀಲ್ ಸಾಹೇಬ್ರ ಗಮನಕ್ಕೆ ತರ್ತೀನಿ, ಅನ್ಯತಾ ಭಾವಿಸ್ಕೊಳ್ಬೇಡಿ. UPA ಗೌರ್ಮೆಂಟ್ ಇರೋ ತನಕ ಕರ್ನಾಟಕಕ್ಕೆ ಕೊಡ್ತಾ ಇದ್ದು ಮ್ಯಾಕ್ಸಿಮಮ್ 800 ಕೋಟಿ ರೂಪಾಯಿ ಸಾಹೇಬ್ರೆ. ನಾವು ಬಂದ ಮೇಲೆ ಪ್ರತಿ ವರ್ಷವೂ ಕೂಡ 7,500-8,000 ಕೋಟಿ ರೂಪಾಯಿ ಜೊತೆಯಲ್ಲಿ 52,000 ಕೋಟಿ ರೂಪಾಯಿಗಳ ಹಳೆಯ ಯೋಜನೆಗಳನ್ನು ಕೈಗೆತ್ತಿಕೊಂಡು ಎಲ್ಲವನ್ನು ಕೂಡ ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ರಾಯದುರ್ಗ ತುಮಕೂರು 30 ವರ್ಷ ಆಗಿತ್ತು. ತುಮಕೂರು ದಾವಣಗೆರೆ ಸುಮಾರು ವರ್ಷಗಳಾಗಿತ್ತು. ನಾನು ಅಭಿನಂದನೆ ಮಾಡ್ತೀನಿ ಎಂ ಬಿ ಪಾಟೀಲ್ ಸಾಹೇಬರಿಗೆ, ಒಬ್ಬ ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿಯಾಗಿ ಪ್ರಾಯಶಃ ಅಕ್ವಿಜೇಷನ್ ಅನ್ನ ಎಷ್ಟು ಮಟ್ಟಿಗೆ ನಮಗೆ ಸಾಕಾರ ಕೊಟ್ಟರು ಅಂದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ. ನನ್ನ ಮತಕ್ಷೇತ್ರ ತುಮಕೂರಿನ ಜನಕ್ಕೆ ಸೋಮಣ್ಣನ ಕೊಡುಗೆ ಏನು ಅನ್ನೋದನ್ನ ಆ ಭಾಗದ ಜನರಿಗೆ ಹೋದ್ರೆ ಕೇಳಿದ್ರೆ ಗೊತ್ತಾಯ್ತದೆ. ರೈಲ್ವೆ ಮತ್ತೆ ರೋಡ್ವೆ, ನ್ಯಾಷನಲ್ ಹೈವೇ ಮತ್ತೆ ರೈಲ್ವೆ ಈ ಎರಡೂ ಕೂಡ ಸರಿಯಾದ ದಾರಿಯಲ್ಲಿ ಕೊಂಡೊಯ್ದೇ ಹೋದ್ರೆ ಏನಾಗ್ತದೆ ಅನ್ನೋ ಅರಿವು ಕೂಡ ಇರೋದ್ರಿಂದ ಬಂಧುಗಳೇ, ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಇವತ್ತು ನಾವು ಸಾಕಷ್ಟು ಬೇರೆ ಬೇರೆ ರೂಪದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಏನಿವತ್ತು ಲೆವೆಲ್ ಕ್ರಾಸಿಂಗ್ಗಳಿವೆ, ರೈಲ್ವೆ ಹೊಸ ಲೈನ್ಗಳಿವೆ. ನಾನು ವಿನಂತಿ ಮಾಡೋದಿಷ್ಟೇನೆ, ಜನ ನಾನು ಅಕ್ವಿಜೇಷನ್ ರೈಲ್ವೆಗೆ ಆಗಬೇಕು ಅನ್ನೋದು ಯಾಕೆ ಅಂತಂದ್ರೆ ಹೇಳಿದ್ರು ಸಾಹೇಬ್ರು, ನಾನು ಒಂದು ವರ್ತುಲ ರೈಲ್ವೆಯನ್ನ ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಹಿಂದೆ ನಮ್ಮ ಸರ್ಕಾರ, ಭಾರತ ಸರ್ಕಾರ ಆದೇಶ ಮಾಡಿತ್ತು. ಅದಾದ್ಮೇಲೆ ನಾನು ಸರ್ವೆ ಮಾಡಿಸಿದೆ. ನಮ್ಮ CEO ಸಾಹೇಬ್ರು ಇಲ್ಲಿದ್ದಾರೆ. ಇವರು ಹಿಂದೆ ಇದ್ದಂತ CEO ಅವರು ಒಂದ್ಸಾರಿ ನನ್ನ ಮನೆಗೆ ಬರ್ತಾರೆ. ಸುಮಾರು 4,500 ಎಕರೆ ನಿಮಗೆ ಹೋಗ್ತದೆ. ಆದ್ರೆ ಇದನ್ನ ಮಾಡೋದ್ರಿಂದ ಟೆಕ್ನಿಕಲ್ ಆಗಿ ಅದಕ್ಕೆ ಯಾವ್ಯಾವ್ದನ್ನ ಎಲ್ಲೆಲ್ಲಿ ಲಿಂಕ್ ಮಾಡಬೇಕು ಅನ್ನೋದನ್ನ ಮಾಡಿಲ್ಲ, ಮಾನದಂಡ ಇಲ್ಲ. ಇದರಿಂದ ಜನರಿಗೂ ಕೂಡ ಅನಾನುಕೂಲ ಆಗ್ತದೆ. ಅದ್ರ ಬದಲಿಗೆ ನೀವು ಎಲ್ಲೆಲ್ಲಿ ಆಗ್ಬೇಕು ಅಲ್ಲಿಗೆಲ್ಲ ನೀವು ಸಬರ್ಬನ್ ರೈಲ್ವೆ ಮಾಡಿ ಮತ್ತೆ ಉಪನಗರಗಳನ್ನು ಮಾಡಿ ಅಂತ ಹೇಳಿದ್ಮೇಲೆ ಇವತ್ತು ನಾವು ತೀರ್ಮಾನವನ್ನು ಮಾಡಿ ಅದನ್ನು ಕೈ ಬಿಟ್ಟು ಸಬರ್ಬನ್ ರೈಲ್ವೆ ಇವತ್ತು ಸನ್ಮಾನ್ಯ ಎಂ ಬಿ ಪಾಟೀಲ್ ರವರ ಅಧೀನದಲ್ಲೇ ಇದೆ. ಆ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ನಾವು ಇವತ್ತು ಯಲಹಂಕದಲ್ಲಿ ಒಂದು ಕೋಚಿಂಗ್ ಟರ್ಮಿನಲ್ ಅನ್ನ ಮಾಡ್ತಾ ಇದ್ದೀವಿ, 6,000 ಕೋಟಿ ರೂಪಾಯಿಗಳನ್ನು ಮಾಡಿ. ನನಗನ್ನಿಸ್ತದೆ ಇನ್ನು ಕೆಲವೇ ದಿನಗಳಲ್ಲಿ ಬೆಂಗಳೂರು ಬೇಡಪ್ಪ, ನಾನು ಚನ್ನಪಟ್ಟಣದಲ್ಲಿ ಇರಬೇಕು. ಯೋಗೀಶ್ವರಣ್ಣ ಬೆಳಗ್ಗೆ 6 ಗಂಟೆಗೆ ಬಿಡ್ತೀವಣ್ಣ, 7 ಗಂಟೆಗೆ ನಿಮ್ಮ ಊರಿಗೆ ಬರ್ತೀವಣ್ಣ, ತಿರ್ಗಾ ನೋಡ್ಕೋತೀವಿ, ತಿರ್ಗಾ ವಾಪಸ್ ಬರ್ತೀವಿ. 4 ಲೈನ್ ಕೂಡ ಆಗ್ತಾ ಇದೆ. ಅದಕ್ಕಿಂತ ದೊಡ್ಡದು ನಿಮಗೆ ಇವತ್ತು ಏನು ಮೆಮೊ ಟ್ರೈನ್ಗಳು ಬರ್ತಾ ಇದೆ. ಮೆಮೊ ಟ್ರೈನ್ಗಳಿಗಿಂತ ದೊಡ್ಡದಾಗಿ 4 ಲೈನ್ಗಳು ಬರ್ತಾ ಇವೆ. 4 ಲೈನ್ಗಳ ಜೊತೆಯಲ್ಲಿ 80 ಕಿಲೋಮೀಟರ್ ಇತ್ತು ಮೊದಲು ಟ್ರೈನು ಸ್ಪೀಡು, ಅದನ್ನ 110 ಮಾಡಿದ್ವಿ. ಅದು 110ನ ಇವಾಗ 130 ಮಾಡಿದ್ದೀವಿ. ಇನ್ನು ನನಗನ್ನಿಸ್ತಾ ಇದೆ ಒಂದು 6 ತಿಂಗಳ ವರ್ಷದಲ್ಲಿ ಎಲ್ಲಾ ಟ್ರೈನ್ಗಳು ಕೂಡ ಎಲ್ಲೆಲ್ಲಿ ಜಿಲ್ಲಾ ಕೇಂದ್ರಗಳಿಗೆ, ರಾಜ್ಯದ ರಾಜಧಾನಿಗಳಿಗೆ ಸ್ಪಂದನೆ ಇರ್ತಕ್ಕಂಥ ಲೈನ್ಗಳಿದೆ ಅದನ್ನ 160ವರೆಗೂ ಹೋಗಬೇಕು ಅನ್ನೋದು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ, ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರ ಒಂದು ಚಿಂತನೆ ಆಗಿದೆ. ಅದನ್ನು ಕೂಡ ನಾವು ಸಫಲತೆಯನ್ನು ಕೂಡ ಕಾಣ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಸುಮಾರಿದೆ ಹೇಳಕ್ ಹೋದ್ರೆ ಒಂದು 2 ಗಂಟೆ ಆಯ್ತದೆ. ನಾನು ಮತ್ತೆ ಯಲಹಂಕಕ್ಕೆ ಹೋಗ್ಬೇಕು, ಅಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ. ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ, ರಾಜಕಾರಣ ನಿಂತ ನೀರಲ್ಲ ಹರಿಯೋ ನೀರು. ಅಭಿವೃದ್ಧಿ ಮಾಡುವಾಗ ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ.
ಆದರೆ ಒಂದು ಸತ್ಯ, ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯ ಅಭಿವೃದ್ಧಿ ಆಗಬೇಕು, ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ತಾಲೂಕು ಅಭಿವೃದ್ಧಿ ಆಗಬೇಕು. ಈ ಭಾವನೆಯನ್ನ ನಮ್ಗೆಲ್ಲರಿಗೂ ಕೂಡ ತಿಳುವಳಿಕೆಯನ್ನು ನೀಡಿ ಸೂಚನೆಯನ್ನು ಕೊಟ್ಟವರು ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಯಾರು? ಜೋರ ಒಂದು ಚಪ್ಪಾಳೆ ಹೊಡಿರ. ಅಯ್ಯೋ, ಇಷ್ಟೆಲ್ಲ ದುಡ್ಡು ಕೊಡ್ತೀವಿ ನಿಮ್ಮ ಮನೆ ಕಾರ್ಯ, ಏನಪ್ಪ ನಿಮ್ ಕತೆ? ನಮ್ಗೆ ಇದು ಬೇಕಿದು. ಇದು ಯಾಕೆ ಬೇಕು ಅಂತಂದ್ರೆ ದೇಶ ಇದ್ರೆ ಮಾತ್ರ ನಾವು, ದೇಶ ಇಲ್ಲ ಅಂದ್ರೆ ನಾವು ಅಲ್ಲ. ದೇಶದ ವ್ಯವಸ್ಥೆಯನ್ನ ಸಮಗ್ರವಾಗಿ ದಾರಿಗೆ ತರ್ತಕ್ಕಂಥದಕ್ಕೆ ದೇಶದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ, ಇವತ್ತು ನಿಜ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ನಾವಿರ್ಬೋದು, ನಾಳೆ ಇನ್ನೊಬ್ರು ಬರ್ಬೋದು, ಆದ್ರೆ ಅಭಿವೃದ್ಧಿ ಇದೆಯಲ್ಲ ಮರೀಚಿಕೆ ಆಗಬಾರ್ದು. ನಾನು ಎಂ ಬಿ ಪಾಟೀಲ್ರವರು ಸುಮಾರು 1 ಗಂಟೆಗಳ ಕಾಲ ನನ್ನ ಜೊತೆಲಿ ಮಾತನಾಡ್ತಾ ಬಂದಾಗ ಅವ್ರು ಹೇಳಿದ ಕೆಲವಾರು ವಿಚಾರಗಳು, ಅವರ ಅನುಭವ, ಅವರ ಚಿಂತನೆ, ಅವರ ದೂರದೃಷ್ಟಿಯನ್ನ ನಾನು ಸ್ವೀಕಾರ ಮಾಡಿದ್ದೀನಿ. ಎಂ ಬಿ ಪಾಟೀಲ್ ಸಾಹೇಬ್ರೆ, ಯಾವುದೇನೋ ಗೊತ್ತಿಲ್ಲ, ನೀವು ಲಾಸ್ಟ್ ಬಾರ್ಡರ್ ಇದ್ದಾರೆ, ಮಹಾರಾಷ್ಟ್ರದ ಕೊನೆಯಲ್ಲಿದ್ದಾರೆ. ಬಿಜಾಪುರ ದೇಶದ ಒಂದು ಕ್ರಾಂತಿಗೆ ಮತ್ತೊಂದು ಹೆಸರು, ಬಸವಣ್ಣವರ ಜನ್ಮಭೂಮಿ ಅಂತ ಪುಣ್ಯಾತ್ಮರ ಜಿಲ್ಲೆಯಿಂದ ಬಂದಿರತಕ್ಕಂಥ ತಮ್ಮ ಸಂಸ್ಕಾರವನ್ನ ಕೂಡ ನಾನು ತುಂಬಾ ಹತ್ತಿರದ ಬಲ್ಲವನಾಗಿದ್ದೇನೆ. ತಾವು ಏನೇನು ನಮಗೆ ಸೂಚನೆಗಳು ಕೊಡ್ತೀರಾ, ಸಲಹೆಗಳನ್ನು ಕೊಡ್ತೀರಾ, ಆದ್ಯತೆ ವಲಯಗಳನ್ನು ನೀಡ್ತೀರಾ, ಆ ಎಲ್ಲವನ್ನು ಕೂಡ ಮಾಡ್ತೀವಿ. ಒಂದೇ ಒಂದು ಮನವಿಯನ್ನು ಮಾಡ್ತೀವಿ, ನಮ್ಮ ಇಲಾಖೆ ಅಧಿಕಾರಿಗಳು ಬಂದಾಗ ಏನಿವತ್ತು ನಮ್ಗೆ ಇರ್ತಕ್ಕಂಥ ಕೆಲವು ನ್ಯೂನತೆಗಳಿವೆ, ಅದನ್ನ ಸರಿಪಡಿಸ್ತಕ್ಕಂಥ ಅದಕ್ಕೆ ನಿಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು, ಪ್ರಾಯಶಃ ನಮ್ಮ ರಾಮನಗರ ಜಿಲ್ಲಾಧಿಕಾರಿಗಳು, ನನಗನ್ನಿಸ್ತದೆ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಬಡತನವನ್ನ ಅರ್ದು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಎಲ್ಲಾ ವರ್ಗದ ಜನರನ್ನು ಕೂಡ, ಸಾಮಾನ್ಯ ಜನರನ್ನ ಯಾವ ರೀತಿ ಮೇಲ್ಪಂಕ್ತಿಗೆ ತರಬೇಕು ಅನ್ನೋದಕ್ಕೆ ಅವರು ಕೂಡ ಒಂದು ದೊಡ್ಡ ಉದಾಹರಣೆ ಅಂತ ಒಬ್ಬ ಅಧಿಕಾರಿಯನ್ನ ನೀವು ಇಟ್ಕೊಂಡಿರೋದು ನಿಜವಾಗ್ಲೂ ಕೂಡ ನಾನು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇದನ್ನ ತುಂಬಾ ಸಂತೋಷದ ಉದ್ಘಾಟನೆ ಮಾಡಿದ್ದೀವಿ. ನಾನು ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ಸಾಹೇಬರಿಗೆ, ಸಿಪಿ ಯೋಗಿ ಸರ್ ಅವರಿಗೆ ವಿನಂತಿ ಮಾಡೋದಿಷ್ಟೇನೆ, ನಿಮ್ಮ ಇನ್ನೆರಡುಗೆ ಇದೇನಿದೆ ಡಾಕ್ಟ್ರೆ, ಅವೆರಡು ಆಗ್ತದೆ. ನಿಮ್ಮ ಬೊಂಬೆ ಟ್ರೈನ್ ಏನಿದೆ ಇದಕ್ಕೆ ನೀವೇ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನ ನಾನು ನಿಮ್ಮ ಜೊತೆಲಿ ಬರ್ತೀನಿ, ಇಬ್ರು ಜೊತೆಲಿ ಹೋಗೋಣ, ಯಾರ್ಯಾರು ಮಾತಾಡಬೇಕೋ ಮಾತಾಡುವ. ನನಗೆ ಭಾರಿ ಖುಷಿ ಆಗೋದು, ಬೇಸರಿಕೆ ಅನ್ನೋದೇ ಗೊತ್ತಿಲ್ಲ ಆ ಮನುಷ್ಯನಿಗೆ. ಒಡೆಯರ್ ಎಕ್ಸ್ಪ್ರೆಸ್ ಆಗೋದಿಲ್ಲ ಅಂತ 50 ಸಾರಿ ರಿಪೋರ್ಟ್ ಬಂತು ಎಂ ಬಿ ಸಾಹೇಬ್ರೆ. ಒಂದಿನ ಬಂದು ಏನು ನೀವು ಇಷ್ಟೆಲ್ಲ ಹೇಳ್ತೀರಿ, ಒಂದೇ ಒಂದು ಮಾಡೋಕ್ಕಾಗ್ಲಿವಲ್ಲ ಅಂದ್ರು. ನನಗೂ ಸಿಟ್ಟು ಬಂತು, ಡಾಕ್ಟ್ರೆ ಬೆಳಿಗ್ಗೆ 9:30 ಬನ್ನಿ ಅಂದೆ. ಕರ್ಕೊಂಡು ಹೋದೆ ರೈಲ್ವೆ ಇಲಾಖೆಗೆ. ಅಲ್ಲಿ ಕುಳಿತುಕೊಂಡು ಯಾರ್ಯಾರಿಗೆ ಯಾವ ರೀತಿ ಕಿವಿ ಹೂವು ಇಡಬೇಕೋ ಇಟ್ಟು 10 ನಿಮಿಷಕ್ಕೆ ಆದೇಶ ಆಯಿತು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಜನಪ್ರತಿನಿಧಿ ಆದವನು ಎಷ್ಟು ದಿವಸ ಇರ್ತೀನಿ ದೊಡ್ಡದಲ್ಲ, ಏನನ್ನ ಮಾಡಿದ್ರೆ ಅದು ಸಾಮಾನ್ಯ ಜನರಿಗೆ ತಲುಪ್ತದೆ ಅನ್ನುವ ಒಂದು ದೂರದೃಷ್ಟಿಯ ಚಿಂತನೆ ಇದೆಯಲ್ಲ, ಇದು ಭಾರಿ ಪ್ರಮುಖವಾದದ್ದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡೋಣ ಅನ್ನೋ ಮಾತನ್ನು ಹೇಳಿ, ಚೆನ್ನೈ ಬೆಂಗಳೂರ್ದು ಈಗಾಗಲೇ ಚರ್ಚೆ ನಡೀತಾ ಇದೆ ಸಾಹೇಬ್ರೆ, ಚರ್ಚೆ ನಡೀತಾ ಇದೆ. ನಾನು ಎಲ್ಲ ಹೇಳಿದ ತಕ್ಷಣ ಬೇರೆ ಬೇರೆವು ಇನ್ನೊಂದಷ್ಟು ಜಾಸ್ತಿ ಆಯ್ತವೆ ಫೈಲ್ಗಳು. ಹಾಗಾಗಿ ನಿಮ್ಮ ಏನಿದೆ ನಿಮ್ಮ ತೀರ್ಮಾನ, ನಿಮ್ಮ ಅನುಭವ ಡಾಕ್ಟ್ರೆ ಎಂ ಬಿ ಪಾಟೀಲ್ ಸಾಹೇಬ್ರೆ, ಏನಿದೆ ಇದ್ರ ಅವಶ್ಯಕತೆ ಇದೆ. ಈ ಅವಶ್ಯಕತೆ ಒಂದೊಂದೇ ಮಾಡ್ತಾ ಇರೋಣ. ಒಂದು ಸತ್ಯ, ನಾನು ಕುಳಿತುಕೊಂಡಿಲ್ಲ, ನಿಂತ್ಕೊಂಡಿಲ್ಲ, 50 ಸ್ಪೀಡಲ್ಲಿಲ್ಲ, ನಾನು 150 ಇಲ್ಲ, ಅದಕ್ಕಿಂತ ಜಾಸ್ತಿ ಸ್ಪೀಡ್ನಲ್ಲಿ ಓಡ್ತಾ ಇದ್ದೀವಿ. ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕರ್ನಾಟಕವು ಕೂಡ ಮುಂಚೂಣಿಯಲ್ಲಿ ಇರಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಇದೆ. ಆ ಬಯಕೆಯನ್ನು ಈಡೇರಿಸತಕ್ಕಂಥ ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರೋಣ. ನಮ್ಮ ಅಧಿಕಾರಿಗಳು ತುಂಬಾ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರವು ಕೂಡ ನಮ್ಗೆ ಅಷ್ಟೇ ಮಟ್ಟಿಗೆ ಸಹಕಾರವನ್ನು ಕೊಡ್ತಾ ಇದೆ ಅನ್ನೋ ಮಾತನ್ನು ಹೇಳಿ, ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮನ್ನೆಲ್ಲ ನೋಡೋ ಅವಕಾಶ ಕಲ್ಪಿಸಿಕೊಟ್ಟಂತ ಡಾಕ್ಟರ್ ಮಂಜುನಾಥ್ ಅವರಿಗೆ, ಸಹೋದರ ಯೋಗೀಶ್ವರ್ ಅವರಿಗೆ, ಎಲ್ಲ ಅತಿಥಿ ಗಣ್ಯರಿಗೆ, ನಿಮ್ಮೆಲ್ಲರಿಗೂ ಕೂಡ ನನ್ನ